वर्सेरदेनेर खोट दवाली मरियम्मा त्वना मेरा वर्सेरदेनेर खोट दवाली ಸೇವಾಭಾಯ ಅಥವನ ಮೇರ. ನಮಸ್ಕಾರ. ನಾನು ಡಾಕ್ಟರ್ ಗಿರೀಶ್ ಮೂಡ್ ಅಂತ, ಹೆಮ್ಮೆಯ ಲಂಬಾಣಿ ಜನಾಂಗಕ್ಕೆ ಸೇರಿದವನು. ಇದು ನಮ್ಮ ದವಾಳಿ ಅಂದರೆ ಏನು ದೀಪಾವಳಿ ಹಬ್ಬದ ಶುಭಾಶಯ ಹೇಳಬೇಕಾದ್ರೆ ಶುರುವಾಗುವ ಈ ಮಾತುಗಳು. ನಮ್ಮ ಜನಾಂಗದಲ್ಲಿ ಏನೇ ಹಬ್ಬ ಹರಿದಿನ ಆಗಲಿ ಮರಿಯಮ್ಮ ದೇವರಿಗೆ ಅವರ ಹೆಸರಿಂದನೇ ಶುರುವಾಗುತ್ತೆ. ಸೊ ನಮ್ಮ ಜನಾಂಗ ಇದ್ದಿದ್ದು ಹೆಣ್ಣು ದೇವತೆಯನ್ನಷ್ಟೇ ಪೂಜಿಸುವ ಒಂದು ಸಂಸ್ಕೃತಿ. ಈ ದವಾಳಿ ಹಬ್ಬದ ದಿವಸ ಮುಖ್ಯವಾಗಿ ಏನು ನಮ್ಮ ಊರಿನ ಎಲ್ಲ ಹೆಣ್ಮಕ್ಳಿದ್ದಿದ್ದು ಅಂದರೆ ಅವಿವಾಹಿತ ಹೆಣ್ಮಕ್ಳೆಲ್ಲರೂ ಸೇರಿಕೊಂಡು ಒಂದು ಮೇರಾ ಅಂತೇಳ್ಬಿಟ್ಟು ಒಂದು ಸಂಸ್ಕೃತಿನ ಪಾಲಿಸ್ಕೊಂಡ್ಬರ್ತಾರೆ. ಅದರಲ್ಲಿ ಆ ಎಲ್ಲ ಹೆಣ್ಮಕ್ಳು ಸೇರಿ ಊರಲ್ಲೆಲ್ಲ ಒಂದು ಹೂವು ಹಣ್ಣು ಎಲ್ಲ ಕೂಡಿಸ್ಕೊಂಡು ಊರಿಗೆ ಬಂದು ಊರಿನ ನಾಯಕರಿಗೆ ಅದನ್ನು ಅರ್ಪಣೆ ಮಾಡಿ ಊರಿನ ಎಲ್ಲ ಜನರ ಹತ್ರ ಅವರ ಆಶೀರ್ವಾದ ತಗೋತಾರೆ. ಇವೆರಡೇನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಸಂಸ್ಕೃತಿನಲ್ಲಿ ಗಂಡು ದೇವತೆ ಇಲ್ಲ, ಇದು ಹೆಣ್ಣು ದೇವತೆ. ಹೆಣ್ಣು ಮಕ್ಕಳನ್ನು ಒಂದು ಉತ್ತಮ ಸ್ಥಾನದಲ್ಲಿ ನೋಡುವ ಸಂಸ್ಕೃತಿ. ಅದ್ರ ಜೊತೆಗೆ ಇನ್ನೊಂದು ಒಂದು ಲಾವಣಿ ಇದೆ. ಖೇವಡಿಯ ಮೇವಡಿಯ ಬಾಂಡ್ಯ ಬುಚ್ಚಿಯ ಛಾದ್ಲಾಸ್ ಖಾನೇರ ಛೋಡ್ಕಾಸ್ ದಾಂತೇರ घोड़ेरी घनाळे उंटेरी कठारे धोळी हारे पीळी हारे लूणीरो लचको चामणेरो सडको दामण भरी गावडी दोड्डी भरी छेळी घर घर वेगी पनवाळी चांदा सूर्य दाडेमा वजाळो पडगो घरेमा घणो घणो देश दवाळी माता ಮಾರ್ ವೀರಾರಿ ಟಾಂಗೆ ರೂಂಚಿ ಕರೇಸ್ ಅಂತ. ಅಂದರೆ ಈ ಹಬ್ಬದ ದಿವಸ ನಮ್ಮ ಸಂಸ್ಕೃತಿಯಲ್ಲಿ ಏನು ನಾವು ಕೃಷಿಕ ಸಂಸ್ಕೃತಿ ಅಷ್ಟೇ ಅಲ್ಲದಲ್ಲೇ ಜಾನುವಾರುಗಳು, ಪಕ್ಷಿಗಳಾಗಲಿ ಪ್ರಾಣಿಗಳು ಎಲ್ಲರಿಗೂ ನಾವು ಒಂದು ಧನ್ಯವಾದ ಹೇಳುವ ಒಂದು ಸಂಸ್ಕೃತಿ ನಮ್ಮದು. ಸೊ ಇತ್ತೀಚಿನ ದಿನದಲ್ಲಿ ಏನೋ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೆಯೋ ಕಾಯ್ದೆ ಇರ್ಬೋದು, ಅಥವಾ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳ್ಬಿಟ್ಟು ಅದನ್ನು ನಾವು ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಪುರಾತನ ಸಂಸ್ಕೃತಿ, ಸನಾತನ ಅಲ್ಲ, ಪುರಾತನ ಸಂಸ್ಕೃತಿಯ ಒಂದು ಆಚರಣೆ ಹೆಣ್ಣು ದೇವತೆ, ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡುವ ಒಂದು ಸುಸಂಸ್ಕೃತಿಯಾದದ್ದು. ಇದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಈ ದವಾಳಿ ಹಬ್ಬದ ದಿವಸ ಯಾವುದೇ ಹಳ್ಳಿ ಕೇರಿಗೆ ಹೋಗ್ರಿ, ಇದಷ್ಟೇ ರಾರಾಜಿಸ್ತಿರುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಒಳ್ಳೆಯ ಕಾರ್ಯ ಆಯಿತು ಅಂತಂದರೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿದ್ದಿದ್ದು RSS ಅನ್ನುವ ಒಂದು ಸಂಸ್ಥೆಯ ವಿರುದ್ಧ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದು. ಅದ್ರ ಜೊತೆಗೆ ಮಾನ್ಯ BK ಹರಿಪ್ರಸಾದ್ ಅವರೂ ಸಹ ಉತ್ತಮವಾದ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರನ್ನೆಲ್ಲ ಬೆಂಬಲಿಸ್ತಾ ಏನು ಮಾನ್ಯ ಸಿದ್ದರಾಮಯ್ಯ ಅವರೂ ಸಹ ನಿಂತಿದ್ದಾರೆ. ಈ ವಿಷಯ ನಾನು ಗಂಭೀರವಾಗಿ ಏನಕ್ಕೆ ಹೇಳ್ತೀನಿ ಅಂತಂದರೆ, ನಮ್ಮ ಜನಾಂಗಕ್ಕೆ ಇದು ಬಹಳ ಮುಖ್ಯವಾದ ಹೆಜ್ಜೆ. ಅಂದರೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ನಮ್ಮ ಯುವಜನತೆಯನ್ನು ಉತ್ತಮ ದಾರಿಗೆ ತೋರಿಸ್ಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಶಿಕ್ಷಣ, ಉದ್ಯೋಗ, ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳೋದು. ಇವಾಗ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕಲಿಸ್ಬೇಕು ಅಂತಂದರೆ ನಾವು ಮಾನ್ಯತೆ ಇರುವ ಶಾಲಾ ಕಾಲೇಜಾಗಲಿ ಅಥವಾ ಅಧಿಕೃತವಾಗಿರುವ ಒಂದು ಆಸ್ಪತ್ರೆನೋ, ಲಾಯರೋ, ಇಂಜಿನಿಯರೋ ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನಾವು ಅಧಿಕೃತವಾಗಿರುವ ಸಂಸ್ಥೆಗಳು, ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆಗಳು, ಅವಕ್ಕಷ್ಟೇ ನಾವು ಉತ್ತೇಜನ ಕೊಡ್ತೀವಿ. ಏನು ಅನಧಿಕೃತ ಸಂಸ್ಥೆಗಳಿದ್ದಾವೆ ಅಥವಾ ಅನ್ರೆಕಗ್ನೈಸ್ಡ್, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇದ್ದಾವಲ್ಲ, ಅವುಗಳಿಂದ ನಮಗೆ ಹೆಚ್ಚಿನ ಲಾಭ ಇಲ್ಲ, ನಮಗೆ ಮಾರ್ಗದರ್ಶನವೂ ಸಿಗೋದಿಲ್ಲ ನಮ್ಮ ಉನ್ನತಿಗಾಗಿ. ಅದರ ಜೊತೆಗೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗಬೇಕಾಗಿರುವ ದಿನದಲ್ಲಿ ಅನ್ಯ ಸಂಸ್ಕೃತಿ ಬಂದು ನಮ್ಮ ಸಂಸ್ಕೃತಿನ ಏನು ಕಮ್ಮಿ ಮಾಡೋ ಒಂದು ಹೆಜ್ಜೆ ಆದಾಗ್ಲೂ ನಾವೆಲ್ಲರೂ ಎಚ್ಚೆತ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ವಿಷಯ ಮಾತ್ರ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು. ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಅವರ ಮಂತ್ರಿ ತಂಡದವರೇನಿದ್ದಾರಲ್ಲ, ಈ ನನ್ನ ಈ ವಿಷಯ ಇದ್ದಿದ್ದು, ಈ ನನ್ನ ವಿಡಿಯೋ ಇದ್ದಿದ್ದು ಅವರಿಗೆ ತಲುಪುವ ಹಾಗೆ ನೀವೆಲ್ಲರೂ ಮಾಡಬೇಕು. ಅದೇನು ಅಂತಂದರೆ, ನಮ್ಮ ಈ ಸಿರಿತನದ ಸಂಸ್ಕೃತಿನ ಎಲ್ಲೋ ಒಂದು ಕಡೆ ಲಗ್ಗೆ ಹಾಕೋದಕ್ಕೆ 2022ರಲ್ಲಿ ಸೂರುಗೊಂಡನಕೊಪ್ಪ ಅಂತೇಳ್ಬಿಟ್ಟು ಏನು ನಮ್ಮ ಪುಣ್ಯ ಸ್ಥಳ ಇದೆ,
ಸೇವಾಭಾಯಿ ಅವರ ಜನ್ಮಸ್ಥಳ ಅಂತಲೇ ನಾವು ಅದನ್ನು ಭಾವಿಸ್ಕೊಂಡು ಪೂಜಿಸ್ಕೊಂಡು ಬರ್ತೀವಿ. ನಮ್ಮ ಸಂಸ್ಕೃತಿಯನ್ನು ಗಂಭೀರವಾಗಿ ಉಳಿಸ್ಕೊಂಡು ಬರ್ತಿರುವ ದಿನದಲ್ಲಿ 2022ರಲ್ಲಿದ್ದು ಇದೇ RSSಗೆ ಯಾರಿಗೂ ಗೊತ್ತಿಲ್ಲದಿರೋ ಥರ ಒಂದು ಜಾಗ ಮಾಡಿಕೊಡುವ ಒಂದು ಪ್ರಕ್ರಿಯೆ ಶುರುವಾಗಿತ್ತು. ಅದನ್ನು ತಡೆದಿದ್ದು ಸಾಮಾಜಿಕ ಕಳಕಳಿಯ ಜನರು. ಇಲ್ಲಿ ಯಾವ ರಾಜಕಾರಣಿಗಳೂ ಮುಂದೆ ಬರಲಿಲ್ಲ ಮೊದಲನೇದಾಗಿ. ಅದಾದಮೇಲೆ ಬೆಂಬಲ ಪಟ್ಟರು ಎಲ್ಲ ರಾಜಕಾರಣಿಗಳು, ಅಂದರೆ ಎಲ್ಲರೂ ಅನ್ನೋದಿಲ್ಲ, ಕೆಲವರಷ್ಟೇ ಇದಕ್ಕೆ ಬೆಂಬಲ ಸೂಚಿಸಿದ್ರು. ಆದರೆ ಇದು ನಡೀತಿರಬೇಕಾದ್ರೆ ಯಾರೂ ಎಚ್ಚೆತ್ತುಕೊಳ್ಳಿಲ್ಲ. ಇದೇನಾದರೂ ಮುಂದುವರೆದಿತ್ತು ಅಂತಂದರೆ ನಮ್ಮ ಸಂಸ್ಕೃತಿ ಮುಂದಿನ ದಿನದಲ್ಲಿ ನಶಿಸಿ ಹೋಗುವುದಂತೂ ಖಂಡಿತ. ಈ ಒಂದು ಕಾರ್ಯ ಅಥವಾ ಕೆಲಸಕ್ಕೆ ಪ್ರತ್ಯಕ್ಷವಾಗಿ ಬೆಂಬಲ ಕೊಡ್ತಿದ್ದವರು ಆಗಿನ ಕಾಲದ ಮಾನ್ಯ ಸಿದ್ದರಾಮಯ್ಯ ಅವರ ಆಪ್ತ ಕಾರ್ಯದರ್ಶಿ, ಪರ್ಸನಲ್ ಸೆಕ್ರೆಟರಿ ಅಂತೀವಲ್ಲ, ಶ್ರೀ ಹೀರಾನಾಯಕ್ ಅವರು ಅವ್ರ ತಮ್ಮ ಶಿವಮೊಗ್ಗ ಗ್ರಾಮಾಂತರ ಮಾಜಿ ಶಾಸಕ ಅಶೋಕ್ ನಾಯಕ್ ಅವರ ಜೊತೆಗೆ ಅವರ ಹಲವಾರು ಸಾಥಿಗಳಿದ್ದರು. ಅಂದರೆ ಭೋಜ್ಯ ನಾಯಕ್ ಅಂತೇಳ್ಬಿಟ್ಟು, ಮತ್ತು ಒಬ್ಬ ನಿವೃತ್ತ IAS ಆಫೀಸರ್ KPSC ಮೆಂಬರ್ ಆಗಿದ್ದರು ಆಗಿನ ಕಾಲದಲ್ಲಿ. ಅವರ ಜೊತೆಗೆ ನಮ್ಮ ಬಂಜಾರ ಎಂಪ್ಲಾಯಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ಕೆಲವರು, ಇವರೆಲ್ಲರೂ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರುಗಳೇ ಪ್ರತ್ಯಕ್ಷವಾಗಿ RSS ಶಿಬಿರ ನಡೆಸೋದಕ್ಕೆ ಮುಂಚೂಣಿಯಲ್ಲಿದ್ದರು. ಸೊ ನಮ್ಮ ಜನಾಂಗಕ್ಕೆ, ನಮ್ಮ ಸುಸಂಸ್ಕೃತ ಪುರಾತನ ಕಾಲದ ಗೋರ್ ಬಂಜಾರ ಜನಾಂಗದ ಸಂಸ್ಕೃತಿ ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಸಂಸ್ಕೃತಿನ ಲಗ್ಗೆ ಹಾಕೋದಕ್ಕೆ ಇನ್ನೊಬ್ಬರಿಗೆ ನಾವು ದಾರಿ ಮಾಡಿಕೊಡ್ಬಾರ್ದು. ಅದ್ರ ಜೊತೆಗೆ ಮಾನ್ಯತೆ ಇರುವ ಅಧಿಕೃತವಾಗಿರುವ ಸಂಘ ಸಂಸ್ಥೆಗಳಿಗೆ ಅಷ್ಟೇ ನಮ್ಮ ಜನರಿಗೆ ದಾರಿ ಮಾಡಿಕೊಡೋ ಕರ್ತವ್ಯ ನಮ್ಮೆಲ್ಲರದು. ಇದರಲ್ಲಿ ಸರ್ಕಾರ ಹೆಜ್ಜೆ ಹಾಕಿದೆಯಲ್ಲ, ಅದಕ್ಕೆ ಸಮಸ್ತ ಲಂಬಾಣಿ ಬಂಜಾರ ಜನಾಂಗದಿಂದ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಇದು ನಮ್ಮ ಯುವಜನತೆಗೆ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಈ ನಮ್ಮ ಸಂಸ್ಕೃತಿ ಅಷ್ಟೇ ಅಲ್ಲದಲ್ಲೇ ಅನ್ಯ ಸಂಸ್ಕೃತಿಗಳು ಅವುಗಳು ಉಳಿಬೇಕು, ಬೆಳಿಬೇಕು ಅಂದಾಗ ಸರ್ಕಾರದವರದ್ದು ಹೇಳಿಕೆಗೆ ಅಷ್ಟೇ ಸೀಮಿತ ಮಾಡದಲ್ಲೇ ತಮ್ಮ ಸುತ್ತಮುತ್ತಲಿರುವ ಜನರನ್ನು ಸ್ವಲ್ಪ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು. ಯಾರು ಯಾವ ಕಾರ್ಯಗಳಲ್ಲಿದ್ದಾರೆ, ಯಾರಿಗೆ ಹೆಚ್ಚಿನದಾಗಿ ಒತ್ತು ಕೊಡ್ತಾ ಇದ್ದಾರೆ, ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ತೂಗಿಸ್ಕೊಂಡು ಹೋಗೋದನ್ನು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಸೊ ಇಲ್ಲಿ ನಮ್ಮ ಲಂಬಾಣಿ ಬಂಜಾರ ಜನಾಂಗದ ದೀಪಾವಳಿ ಅಂದರೆ ದವಾಳಿ ದಿನದಂದು ಈ ಒಂದು ವಿಷಯ ಎಲ್ರಿಗೂ ತಲುಪಲಿ. ಮುಂದಿನ ದಿನದಲ್ಲಿ ನಮ್ಮ ಹೆಮ್ಮೆಯ ಪುಣ್ಯಕ್ಷೇತ್ರವಾದ ಸೂರುಗೊಂಡನಕೊಪ್ಪ ಇದ್ದಿದ್ದು ಯಾವ ರಾಜಕೀಯ ಚಟುವಟಿಕೆಗೆ, ಅನ್ಯ ಸಂಸ್ಕೃತಿಗೆ ಅಲ್ಲಿ ದಾರಿ ಮಾಡಿಕೊಡಲೇಬಾರದು. ಅದಕ್ಕೆ ತಕ್ಕಂತೆ ಸರ್ಕಾರ ಏನೇನು ಹೆಜ್ಜೆ ತಗೋಬೇಕಾಗಿದೆ ಅದನ್ನು ಖಂಡಿತವಾಗಿ ತಗೊಳ್ಳೇಬೇಕು. ಇದಕ್ಕೆ ನಮ್ಮ ಸಮಸ್ತ ಗೋರ್ ಬಂಜಾರ ಜನಾಂಗದವರು ಎಂದಿಗೂ ಸಿದ್ಧವಾಗಿರ್ತಾರೆ. ಆದರೆ ಮುಗ್ಧವಾಗಿರುವ ನಮ್ಮ ಜನರನ್ನು ಅವರು ಕಣ್ಮುಚ್ಚಿ ಕೆಲವೊಂದು ಅಧಿಕಾರಿಗಳಿಗೆ ಅವರ ಒಂದು ಪೊಸಿಷನ್ ಅಂತೀವಲ್ಲ, ಅದಕ್ಕೆ ಅವರು ಮರ್ಯಾದೆ ಕೊಡ್ತಾರೆ. ಅದನ್ನು ಉಳಿಸ್ಕೊಂಡು ಅದನ್ನು ಗುರುತಿಸಬೇಕಾಗಿರೋದು ಸರ್ಕಾರದ್ದು ಕರ್ತವ್ಯನೂ ಹೌದು. ಸೊ ತಾವೇನು ಈ RSS ಅನ್ನುವ ಒಂದು ಅನಧಿಕೃತ ಸಂಘದ ವಿರುದ್ಧ ತಾವೇನು ಹೆಜ್ಜೆ ಇಡ್ತಾ ಇದ್ದೀರಾ, ಕಾನೂನಿನ ಪ್ರಕಾರ ಏನು ಹೆಜ್ಜೆ ಇಡ್ತಿದ್ದೀರಾ ಅದನ್ನು ಸ್ವಾಗತ ಮಾಡ್ತಾ, ಅದಷ್ಟೇ ಅಲ್ಲದಲೇ ನಮ್ಮಂತಹ ಸಂಸ್ಕೃತಿ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಮುಂದಿನ ದಿನದಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ನೀವು ಗಂಭೀರವಾಗಿ ಗುರುತಿಸಬೇಕು. ಅದಕ್ಕೆ ಬೇಕಾಗಿರುವ ಕ್ರಮಗಳನ್ನು ನೀವು ತಗೋಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ರಿಗೂ ದವಾಳಿ ಮಾತೆಯ ಶುಭವಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು.